ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಬಳಿ ಅಪಘಾತ. ವೈದ್ಯ ವಿದ್ಯಾರ್ಥಿನಿ ದಾರುಣ ಸಾವು, ಮತ್ತೊಬ್ಬಳು ಗಂಭೀರ. ಬೆಂಗಳೂರಿನ ಕೆಂಗೇರಿ ಬಳಿಯ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಗೇಟ್ ಬಳಿ ನಿನ್ನೆ ಸಂಜೆ ನೀರವ ಮೌನ ಮನೆ ಮಾಡಿತ್ತು. ಪ್ರತಿದಿನದಂತೆ ಕಾಲೇಜ್ ಮುಗಿಸಿ ಮನೆಗೆ ಹೋಗ್ತಿದ್ದ ಇಬ್ಬರು ವಿದ್ಯಾರ್ಥಿನಿಯರಿಗೆ ಅದೇ ಕೊನೆಯ ಪಯಣವಾಗಿತ್ತು. ಎಂಬಿಬಿಎಸ್ ವಿದ್ಯಾಭ್ಯಾಸ ಮಾಡ್ತಿದ್ದ ಕೃತಿಕಾ ಹಾಗೂ ಆಕೆಯ ಸ್ನೇಹಿತೆ ಹಂಸಾ ಬೈಕ್ನಲ್ಲಿ ಮನೆಗೆ ಹೋಗ್ತಿದ್ರು. ಆದರೆ ಕಾಲೇಜು ಗೇಟ್ ದಾಟುತ್ತಿದ್ದಂತೆ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕೃತಿಕಾ ರಸ್ತೆಗೆ ಬಿದ್ದಿದ್ದು ಟಿಪ್ಪರ್ ಚಕ್ರ ಅವರ ಮೇಲೆ ಹರಿದಿದೆ. ಪರಿಣಾಮ ಕೃತಿಕಾ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಹಿಂಬದಿಯಲ್ಲಿ ಕುಳಿತಿದ್ದ ಹಂಸಾ ಅವರಿಗೆ ಗಂಭೀರ ಗಾಯವಾಗಿದ್ದು ಕೂಡಲೇ ರಾಜರಾಜೇಶ್ವರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಹಂಸಾ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದು, ಇನ್ನು ಟಿಪ್ಪರ್ ಚಾಲಕನ ಬೇಜವಾಬ್ದಾರಿಗೆ ಆಕ್ರೋಶ ವ್ಯಕ್ತವಾಗಿದೆ. ನಿನ್ನೆ ದಿನ ಕೆಂಗೇರಿ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ RR ಮೆಡಿಕಲ್ ಕಾಲೇಜ್ ಮುಂಭಾಗ ಮೈಸೂರು ರಸ್ತೆಯಲ್ಲಿ ಸಿಟಿ ಕಡೆಯಿಂದ ಮೈಸೂರು ಕಡೆಗೆ ಹೋಗುವಂಥ ಒಂದು ಲಾರಿ ಕಾಲೇಜ್ ಕಡೆಯಿಂದ ಬರುವಂಥ ಒಂದು ಟೂ ವೀಲರ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಟೂ ವೀಲರಲ್ಲಿ ಹಿಂಬದಿ ಸವಾರರಾದಂಥ ಮೈಂಡ್ ಕೃತಿಕಾ ಅಂತೇಳಿ 21 ವರ್ಷ, ಇವರ ಮೇಲೆ ಟೈರ್ ಹರಿದ್ರಿಂದ ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಒಂದು ಟೂ ವೀಲರ್ ರೈಡರ್ ಅಂತ ಮತ್ತೊಬ್ಬ ಮಹಿಳೆಗೆ ಗಾಯಗಳಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ವಿ. ವಾಹನ ಮತ್ತು ಆರೋಪಿನ ಅವಶ್ಯಕ. ಮೇಲ್ನೋಟಕ್ಕೆ ಯಾರ್ದು ಇಲ್ಲಿ ತಪ್ಪು ಮಿಸ್ಟೇಕ್ ಅಂತ ಗೊತ್ತಾಗ್ತದೆ ಅಲ್ಲ, ಈಗ ಅದು ಇನ್ವೆಸ್ಟಿಗೇಷನ್ ನೋಡಬೇಕು. ನಾವೀಗ ಫುಟೇಜ್ ಎಲ್ಲ ಈಗ ಕಂಡು ಬಂದಿರೋ ಥರ ಅವರು ಗೇಟಿಂದ ರೋಡ್ಗೆ ಎಂಟ್ರ್ ಆಗೋ ಸಂದರ್ಭದಲ್ಲಿ ಇವರು ಫಾಸ್ಟಾಗಿ ಹೋಗ್ಬಿಟ್ಟು ಹೊಡೆದಿದ್ದಾರೆ ಅಂತ ಅವ್ರು ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಸೊ ಮುಂದಕ್ಕೆ ಏನು ಸಾಕ್ಷ್ಯಾಧಾರಗಳು ಏನು ಕಂಡು ಬರುತ್ತೆ, ಲಾರಿ ಒಂದು ಮಿಸ್ಟೇಕ್ ಇದೆಯಾ ಇಲ್ಲ ಪ್ರಶ್ನೆ. ಮೃತರು ಏನು ಮಾಡ್ತಾಯಿದ್ರು? ಅವರು MBBS ಸ್ಟೂಡೆಂಟ್ ಆಗಿ ಅಲ್ಲಿ RR ಮೆಡಿಕಲ್ ಕಾಲೇಜಲ್ಲಿ. ವಿಷಯ ತಿಳಿಯುತ್ತಿದ್ದಂತೆಯೇ ಕೆಂಗೇರಿ ಸಂಚಾರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತಕ್ಕೆ ಕಾರಣವಾದ ಟಿಪ್ಪರ್ ಲಾರಿಯನ್ನು ವಶಕ್ಕೆ ಪಡೆದು ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯೇ ದುರಂತಕ್ಕೆ ಕಾರಣ ಎಂಬುದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಮೃತ ಕೃತಿಕಾ ಅವರ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಡಾಕ್ಟರ್ ಆಗಬೇಕಿದ್ದ ಮಗಳ ಅಕಾಲಿಕ ಮರಣದಿಂದ ಪೋಷಕರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಈ ಬಗ್ಗೆ ಕೆಂಗೇರಿ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಹೊರವಲಯದ ರಸ್ತೆಗಳಲ್ಲಿ ಟಿಪ್ಪರ್ ಲಾರಿಗಳ ವೇಗಕ್ಕೆ ಲಗಾಮು ಹಾಕುವವರು ಯಾರು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಪ್ರತಿಭಾವಂತ ವಿದ್ಯಾರ್ಥಿನಿಯ ಬಲಿ ಪಡೆದ ಈ ಘಟನೆ ಸಂಚಾರ ವ್ಯವಸ್ಥೆಯ ವೈಫಲ್ಯವನ್ನು ಎತ್ತಿ ತೋರಿಸುತ್ತಿದೆ.